ಫೈನಲಿ ಯಾರ ಜೊತೆ ಬಂದಿದ್ದೀನಿ ಅಂತ ತೋರಿಸೋ ಟೈಮ್ ಬಂದಿದೆ. ವಿತ್ ಮೈ ಸಿಸ್ಟರ್ಸ್. ಇಟ್ಸ್ ಎ ಸಿಸ್ಟರ್ಸ್ ಟ್ರಿಪ್. ಓಹ್ ಸೂಪರ್. ಫಿಗಲ್ ಸ್ಮೆಲ್ ಅನ್ನು ಟೇಸ್ಟ್ ಹೇಳ್ತೀವಿ. ಹಾಯ್ ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದಿಸ್ ಡೇ. ರೆಡಿ ಆಗಿದ್ದೀನಿ. ನೈಟ್ ಜರ್ನಿ ಆಗಿರೋದ್ರಿಂದ ಜಸ್ಟ್ ಒಂದು ಪುಲ್ಲೋವರ್ ಹಾಕಿದ್ದೀನಿ. ಎಸ್, ತುಂಬ ಖುಷಿ ಆಗ್ತಿದೆ ಹೋಗ್ತಾ ಇರೋದು. ಇಟ್ಸ್ ಎ ಗರ್ಲ್ಸ್ ಟ್ರಿಪ್ ಆ್ಯಕ್ಚುಲಿ. ಇನ್ನು ಮಿಕ್ಕಿದವರು ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಸೊ ಲೆಟ್ಸ್ ಎಂಜಾಯ್ ಆ್ಯಂಡ್ ಮೇಕ್ ಮೆಮೊರೀಸ್. ಅಷ್ಟೇ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಯಾರ ಜೊತೆ ಹೋಗ್ತಿದ್ದೀನಿ ಅನ್ನೋದು ಅಲ್ಲೇ ಹೇಳ್ತೀನಿ ನಿಮಗೆ. ಈಗ ಜಸ್ಟ್ ನಾವು ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಬಟ್ ಈಗೇನು ಅಷ್ಟೊಂದು ಬರ್ತಿಲ್ಲ, ಮಳೆ ಏನಿಲ್ಲ. ವೆದರ್ ಸಖತ್ತಾಗಿದೆ. ಮಾರ್ನಿಂಗ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ವೆದರ್. ನಾವು ಹೋಗೋ ಪ್ಲೇಸ್. ಸೊ ನಾನು ಪ್ಲೇಸ್ ರೀಚ್ ಆದಮೇಲೆ ಹೇಳ್ತೀನಿ ಯಾವ ಲೊಕೇಶನ್ ಅಂತ. ಸೊ ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಹೆಲೋ ಆಲ್, ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಬೌಟ್ ದಿಸ್ ಟ್ರಿಪ್. ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಚಿಕ್ಕಮಂಗ್ಳೂರಿಗೆ ಪ್ಲ್ಯಾನ್ ಮಾಡಿರೋದು ಆ್ಯಕ್ಚುಲಿ. ಸೊ ಇದು ಬಂದು ಒಂದು ಪ್ಯಾಕೇಜಿಂದ ಹೋಗ್ತಾ ಇರೋದು ನಾವು. 1 ಡೇ ಆ್ಯಂಡ್ 2 ಡೇಸ್ ಟ್ರಿಪ್ ಆಗಿರುತ್ತೆ. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಪ್ಯಾಕೇಜಲ್ಲಿ ಅಂದರೆ, ಸೊ ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದೇ ಇರುತ್ತೆ, ಪಿಕಪ್ ಆ್ಯಂಡ್ ಡ್ರಾಪ್ ಆ್ಯಂಡ್ ಹೋಮ್ ಸ್ಟೇ, ಮತ್ತು 1 ಡೇ ಫುಲ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಆ್ಯಂಡ್ ನೈಟ್ ಡಿನ್ನರ್. ನೆಕ್ಸ್ಟ್ ದಿನದ್ದು ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ನೆಕ್ಸ್ಟ್ ನಾವೇನೇ ಫುಡ್ ತೊಗೊಂಡ್ರು ಸ್ವಂತ ನಾವೇ ತೊಗೋಬೇಕಾಗತ್ತೆ. ದೆನ್ ಅಲ್ಲಿ ಓಡಾಡೋಕ್ಕೆ ಜೀಪ್ಸ್ ಎಲ್ಲ ಹೈರ್ ಮಾಡ್ತಾರೆ. ಸೊ ಆ ಚಾರ್ಜಸ್ಸು ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಕ್ಸ್ಟ್ರಾ ಏನೂ ಪೇ ಮಾಡಬೇಕಾಗಿರಲ್ಲ. ಸೊ ಪ್ರತಿಯೊಂದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಮೌಂಟ್ ಬಂದು 5000 ಪರ್ ಪರ್ಸನ್ನು. ಸೊ ನಾವು ಬಂದು ರಹಸ್ಯ ದಾರಿ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅವ್ರ ಮುಖಾಂತರ ನಾವು ಹೋಗಿದ್ದೀವಿ. ಆ್ಯಸ್ ಇಟ್ ಈಸ್ ಅ ಗರ್ಲ್ಸ್ ಟ್ರಿಪ್ ಆಗಿದ್ದರಿಂದ ಸೊ ನಾವು ಚಾನ್ಸ್ ತೊಗೊಳಕ್ಕಾಗಲಿಲ್ಲ. ಎಲ್ಲ ನಾವೇ ನೋಡಿಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ಯಾಕೇಜ್ ಇದ್ದರೆ ಬೆಟರ್ ಅನಿಸುತ್ತೆ, ನಮಗೂ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಸೊ ಹಾಗಾಗಿ ನಾವು ಪ್ಯಾಕೇಜಿಂದ ಹೋಗಿದ್ದು. ಯಾಕೆ ಶೀತಲ್ ನಿದ್ದೆ ಬರ್ತಾ ಇದೆಯಾ? ಸೊ ಎಲ್ಲಿಗೆ ಕಾಫಿ ಬ್ರೇಕ್ ಬಂದಿದ್ದೀವಿ. ನಿದ್ದೆ ಬರ್ತಿಲ್ಲ? ನಿದ್ದೆ ನಿನಗೆ ಎಷ್ಟು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ಲು ಶೀತಲ್. ಸೊ ನಾವೀಗ ಬ್ರೇಕ್ಗೆ ಬಂದಿದ್ದೀವಿ ದ್ವಾರಕಾ ಹೋಟೆಲ್ಗೆ. ಸೊ ಕಾಫಿ ಟೀ ಏನಾದ್ರು ತೊಗೊಂಡು ಹೊರಡೋದನ್ನ. ಇಲ್ಲೆಲ್ಲ ಸ್ವಲ್ಪ ಓವರ್ ರೇಟೆಡ್ ಇದೆ ಗೈಸ್. ಔಟ್ಸ್ಕರ್ಟ್ಸ್ ಅಲ್ವಾ, ಅದಕ್ಕೆ ಓವರ್ ರೇಟೆಡ್ ಇದೆ. ಕಾಫಿ ಗರ್ಲ್. ಸ್ಮೆಲ್ ಅನ್ನು ಟೇಸ್ಟ್ ಹೇಳ್ತೀವಿ. ಸ್ಮೆಲ್ ಅನ್ನು ಟೇಸ್ಟ್ ಹೇಳ್ತೀವಿ. ಸಿಕ್ಕಾಪಟ್ಟೆ ಫಾಗ್ ಇದೆ, ಏನೂ ಕಾಣಿಸ್ತಾ ಇಲ್ಲ. ಮಳೆ ಬರ್ತಾ ಇದೆ, ಬಟ್ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ.
ಆ್ಯಕ್ಚುಲಿ ಶಿವರಾಗ್ತಿದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಫಾಗು ಏನೂ ಕಾಣಿಸ್ತಿಲ್ಲ. ಇಟ್ಸ್ ಅಮೇಜಿಂಗ್ ಆ್ಯಕ್ಚುಲಿ. ಹೋಮ್ ಸ್ಟೇಗೆ ರೀಚ್ ಆಗಿ ಎಲ್ಲ ರೆಡಿ ಆಗಿದ್ದೀವಿ. ಸೊ ನೆಕ್ಸ್ಟ್ ಬಂದು ಯಾವ ಪ್ಲೇಸ್ಗಂತ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅನ್ನೋದು. ಜಸ್ಟ್ ಎಕ್ಸ್ಪ್ಲೋರ್ ಮಾಡೋದು. ಮಳೆ ಬರ್ತಾನೇ ಇದೆ, ನಾವು ಬಂದಾಗಿಂದ ಬರ್ತಾನೇ ಇದೆ ಮಳೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಇಟ್ಸ್ ನೈಸ್. ಸೊ ನಾವು ಅರ್ಲಿ ಮಾರ್ನಿಂಗ್ 6 o'clock ಆಗಿತ್ತು ರೀಚ್ ಆದಾಗ ಪೀಕ್ ಪಾಯಿಂಟ್ಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ಸೊ ನೆಕ್ಸ್ಟ್ ಹೋಗ್ತಿರೋದೆ ನಾವು ಹೆಬ್ಬೆ ಫಾಲ್ಸ್ಗೆ. Goga number 1, Goga number 2, and 3. ಅಲ್ಲ ಇವರು ತೆಗೆದ್ರು ಆಯ್ತಾ. ಯಾರು ನಾನು ತಗೊಂಡಿದ್ದೆ My organizer, she's the organizer for this whole entire. ನನ್ನ ಕರ್ಮ. ಯಾಕೆ ಕರ್ಮ ನಿಂದು? ನನ್ನ ಕರ್ಮ ನೋಡಿ, ಕರ್ಮ. ಇಲ್ಲಿ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಜೀಪ್ಗೋಸ್ಕರ. ಸೊ 5 ಮೆಂಬರ್ಸ್ ಥರನೇ ಬ್ಯಾಚ್ ವೈಸ್ ಕಳಿಸ್ತಾರೆ ಹೆಬ್ಬೆ ಫಾಲ್ಸ್ಗೆ. ಸೊ ಇದು ಬಂದು ಜೀಪಲ್ಲಿ ಹೋಗಬೇಕು 12 ಕಿಲೋಮೀಟರ್ಸು. ಆಫ್ ರೋಡ್ ಇರುತ್ತೆ ಜೀಪಲ್ಲಿ. ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇತ್ತು, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದ್ರದ್ದು. ನಾವಿಲ್ಲಿಂದ ನಡ್ಕೊಂಡು ಹೋಗಬೇಕಾಗಿತ್ತು. ಅರೌಂಡ್ 2 to 3 ಕಿಲೋಮೀಟರ್ಸ್ ನಡೆದಿದ್ದೀವಿ ಅನಿಸುತ್ತೆ. ಮಳೆ ಬರ್ತಾ ಇದ್ದಿದ್ದರಿಂದ ತುಂಬ ಸ್ಲಿಪ್ಪರ್ ಇತ್ತು ಆ್ಯಕ್ಚುಲಿ. ಎಲ್ಲಿ ಬಿದ್ದೋಗ್ತೀವಿ ಏನೋ ಅಂತಲೇ ಗೊತ್ತಿರಲಿಲ್ಲ, ಅಷ್ಟು ಭಯ ಆಗ್ತಿತ್ತು. ತುಂಬ ಕೊಚ್ಚೆ ಥರ ಎಲ್ಲ ಇತ್ತು.
ಬಟ್ ಸ್ಟಿಲ್ ಎಲ್ಲೂ ಬೀಳ್ದಲೆ ಎಳ್ದಲೆ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಈ ಟ್ರಿಪ್ ಬೇಕಾಗತ್ತೆ ಅನಿಸುತ್ತೆ ಒನ್ಸ್ ಇನ್ ಎ ವೈಲ್. ಸೊ ತುಂಬಾ ಚೆನ್ನಾಗಿತ್ತು ಈ ಅಡ್ವೆಂಚರಸ್ ಟ್ರಿಪ್ಪು. गिला है गला